ಹಾಕಿದ್ರು, ನನ್ನ ಮನೆಯಿಂದ ಆಚೆ ಹಾಕಿದ್ರು. ತಿಂಗಳ ತಿಂಗಳ ಬರ್ತಾಯಿರಿ, ತಿಂಗಳ ಬರ್ತಾಯಿರಿ. ನೋಡ್ತೀನಿ, ಮುಂದಿನ ತಿಂಗಳು ಫೋನು ನೋಡ್ತೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಇವತ್ತು ನನ್ನ ಪಯಣ ಚಾರ್ಮಾಡಿಯಿಂದ ಹಾಸನ್ ಕಡೆಗೆ ಆಯ್ತು. ನನ್ ಬಾಣಂತನ ಎಲ್ಲ ಮುಗೀತು. ಇನ್ನು ನೆಕ್ಸ್ಟ್ ಏನಿದ್ರು ಗಂಡನ್ ಮನೆಗೆ ಮೂಟೆ ಕಟ್ಟಿ ಹೊರಡೋದೆ. ಸೊ ಇಲ್ಲಿ ನನ್ನ ಐಟಮ್ಸ್ ಎಲ್ಲಾನು ತಗೊಂಡು ಒಂದು ನಮ್ಮ ಅಣ್ಣನ್ ಓಮಿನಿಲಿ ಫುಲ್ ಪ್ಯಾಕ್ ಎಲ್ಲ ಮಾಡ್ಕೊಂಡು, ಅದಾದ್ಮೇಲೆ ಅಮ್ಮನ ಮನೆಯಿಂದ ಸ್ವಲ್ಪ ಐಟಮ್ಸ್ ಅದು ಇದು ಅಂತ ಎಲ್ಲ ತಗೊಂಡು ಇವತ್ತು ನಾವು ಹಾಸನ್ಗೆ ಅಂದ್ರೆ ನನ್ನ ಗಂಡನ ಮನೆಗೆ ಹೊರಡ್ತಾ ಇದ್ದೀವಿ. ನಾವಿವತ್ತು ಬೇಗನೆ ಹೊರಡ್ಬೇಕು ಅಂತ ಅನ್ಕೊಂಡವ್ರು ಅಂತೂ ಇಂತೂ ಪ್ಯಾಕಿಂಗ್ ಎಲ್ಲ ಆಗಿ ಹೊರಡೋ ಅಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆದ್ರೂನು ವೆದರ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಇನ್ನು ನಮ್ ಚಾರ್ಮಾಡಿ ಘಾಟ್ ಅಂತೂ ಸಖತ್ತಾಗಿ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆಯಿಂದಾನೆ ಕರೆಕ್ಟ್ ಆಗಿ ನಮ್ಮ ಮನೆಯಿಂದಾನೆ ಈ ಬೆಟ್ಟ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಅಮ್ಮನ್ ಮನೆಯಿಂದ ಗಂಡನ್ ಮನೆಗ್ ಹೊರಟಾಯ್ತು. ಇನ್ನೇನಿದ್ರು ನನ್ ಗಂಡ ಹೋಗೋಣ ಅಂದಾಗ್ಲೇ ನಾನು ಹೊರಡ್ಬೇಕು, ಇಲ್ಲ ಹಬ್ಬ ಹರಿದಿನ ಆತರ ದಿನಗಳಲ್ಲೇನೆ ನಮ್ಮ ಅಮ್ಮನ್ ಮನೆಗ್ ಹೋಗಕ್ಕಾಗೋದು. ಏನೇ ಅನ್ನಿ, ಅಮ್ಮನ್ ಮನೆ ಹೇಗಿದ್ರೂನು ಅದೊಂಥರ ಸ್ವರ್ಗನೇ ಅಲ್ವಾ. ಆದ್ರೂನು ಅದ್ರ ಬೆಲೆ ಕರೆಕ್ಟ್ ಆಗಿ ಗೊತ್ತಾಗೋದು ಈ ಮದ್ವೆ ಆದ್ಮೇಲೆ. ಹಾಗಂತ ಗಂಡನ್ ಮನೆಯಲ್ಲಿ ಹಿಂಸೆ ಕೊಡ್ತಿದ್ದಾರೆ ಅಂತಲ್ಲ, ಅಲ್ಲಿ ಹಿಂಸೆ ಕೊಡ್ಲಿ ಏನೇ ಇರ್ಲಿ ನಮ್ಮನ್ ರಾಣಿ ತರಾನೇ ನೋಡ್ಕೊಳ್ಳಿ. ಆದ್ರೂನು ಅಮ್ಮನ್ ಮನೆಗ್ ಹೋಗಿ ಅಮ್ಮನ್ ಮುಖ ನೋಡಿದಾಗ ಸಿಗೋ ಆನಂದ ಇದೆಯಲ್ಲ, ಅದಕ್ಕಂತೂ ಯಾವ್ದೂ ಸಾಟಿ ಇಲ್ಲ. ಪಾಪ ನಮ್ಮಮ್ಮ. ಇನ್ನು ನಾನು ಹಾಸನಿಂದ ಚಾರ್ಮಾಡಿಗೆ ಯಾವತ್ತಾದ್ರೂ ಬರ್ತೀನಿ ಅಂತ ಅಂದಾಗ ಇಡೀ ಅವ್ರ ಗಮನ ಎಲ್ಲ ರೋಡ್ ಕಡೆಗೆ ಇರುತ್ತೆ. ನನ್ ಮಗಳು ಯಾವಾಗ ಬರ್ತಾಳೆ ಅಂತ ತುಂಬಾನೇ ಕಾಯ್ತಾ ಕೂತಿರ್ತಾರೆ. ಸೊ ಅದಷ್ಟೇ ಅಲ್ಲ, ನಾನೂನು ಹಾಗೆ ನಮ್ಮಮ್ಮ ಊರಿಂದ ನಮ್ ಮನೆಗ್ ಬರ್ಬೇಕು ಅಂತ ಆದ್ರೆ, ಅಯ್ಯೋ ನಮ್ಮಮ್ಮ ಇವತ್ ಬರ್ತಾ ಇದ್ದಾರೆ ಅಂತ ಏನೋ ಒಂಥರ ಸಂಭ್ರಮ. ಮುಂಚೆ ಎಲ್ಲ ವರ್ಷ ಪೂರ್ತಿ ಅಮ್ಮನ್ ಮುಖ ನೋಡ್ತಾ ಇದ್ರೂನು ಆ ಫೀಲಿಂಗ್ಸ್ ಇರ್ತಾ ಇರ್ಲಿಲ್ಲ. ಆದ್ರೆ ಈ ಮದ್ವೆ ಆದ್ಮೇಲಂತೂ ಸಖತ್ ಬೇಜಾರಾಗುತ್ತೆ. ಇನ್ನು ಬಾಣಂತನ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗ್ ಹೋಗ್ತಾ ಇರೋದ್ರಿಂದ ಶಾಸ್ತ್ರ ಪ್ರಕಾರನೇ ಹೋಗೋಣ ಅಂದ್ರೆ ತೊಟ್ಲೆಲ್ಲ ತಗೊಂಡ್ ಹೋಗೋಣ ಅಂತ ಹೇಳಿ ನಮ್ಮಮ್ಮ ಅಣ್ಣ ಎಲ್ಲ ನನ್ನ ಬಿಡಕ್ ಬಂದಿದ್ರು. ಸೊ ಹಾಗಾಗಿ ನಾವ್ 2 ಕಾರಲ್ಲಿ ಹೋಗ್ತಾ ಇದೀವಿ. ಒಂದ್ ಕಾರಲ್ಲಿ ನಮ್ಮ ಅಣ್ಣ ಅತ್ತಿಗೆ ಆಮೇಲೆ ನನ್ನ ಲಗೇಜಸ್ ಎಲ್ಲ ಅವ್ರು ತಗೊಂಡ್ ಬರ್ತಾ ಇದ್ರು. ಇನ್ನು ನೆಕ್ಸ್ಟ್ ನಮ್ಮಮ್ಮ ನಮ್ ಜೊತೆನೆ ಬರ್ತಾ ಇದ್ರು. ಅಪ್ಪ ಈ ಸಲ ಸ್ವಲ್ಪ ಅಂಗಡಿ ಎಲ್ಲ ನೋಡ್ಕೊಳ್ಳೋದ್ರಿಂದ ಅಪ್ಪ ಒಬ್ರು ಬರಲ್ಲ ಅಂತ ಹೇಳಿದ್ರು. ಸೊ ಅಪ್ಪನ ಒಬ್ಬರನ್ನೇ ಮನೇಲಿ ಬಿಟ್ಕೊಂಡು ಇನ್ನೆಲ್ಲಾರು ಹೊರಟಿದ್ವಿ. ಹೋಗ್ತಾ ಹಾಗೆ ಚೀಕ್ನಳ್ಳಿ ಹತ್ರ ಗ್ರೋವರ್ಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಂತೂ ಫುಡ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಊಟಕ್ಕೆ ಅಲ್ಲೇ ಹೋದ್ವಿ. ಅಲ್ಲಿನ ಆಂಬಿಯನ್ಸ್ ಅಂತೂ ಸಖತ್ ಚೆನ್ನಾಗಿದೆ. ಹಾಗೆ ಪ್ರೈಸ್ ಕೂಡ ಅಷ್ಟೇ, ತುಂಬಾ ಜಾಸ್ತಿ ಅಂತಾನೂ ಇಲ್ಲ, ಮೀಡಿಯಂ ಆಗೇ ಇದೆ. ಎಲ್ಲಾರು ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಎಲ್ಲ ಬರ್ಬೋದು. ಆಲ್ಮೋಸ್ಟ್ ಆಲ್ ಇಲ್ಲಿ ಓಡಾಡೋರೆಲ್ಲ ಅಂದ್ರೆ ಟೂರಿಸ್ಟ್ ಇರ್ತಾರಲ್ಲ, ಸೊ ಅವರೆಲ್ಲ ಇಲ್ಲಿಗ್ ಬಂದೇ ಬರ್ತಾರೆ. ಯಾಕಂದ್ರೆ ಅಲ್ಲಿನ ಆಂಬಿಯನ್ಸ್ ಅಂತೂ ಸಖತ್ ಪೀಸ್ಫುಲ್ ಆಗಿತ್ತು. ಅಲ್ಲಿ ಊಟ ಮಾಡ್ಕೊಂಡು ಹಾಗೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಅದಾದ್ಮೇಲೆ ನಾವು ಹಾಸನಿಗ್ ರೀಚ್ ಆದ್ವಿ. ಇನ್ನು ಹೋಗಿದ ತಕ್ಷಣ ನಮ್ ವಿಕ್ಕಣ್ಣ ತೊಟ್ಲೆಲ್ಲ ತಗೊಬಂದು ಅದನ್ನ ನೀಟಾಗಿ ಫಿಟ್ ಮಾಡ್ಕೊಟ್ರು. ಯಾಕಂದ್ರೆ ಈ ಗಾಡಿಲಿ ಈ ತರ ಡೈರೆಕ್ಟ್ ಆಗಿ ತಗೊಂಡ್ ಬರಕ್ ಆಗಲ್ವಲ್ಲ, ಸೊ ಅದ್ರ ಪಾರ್ಟ್ಸ್ ಎಲ್ಲ ಸ್ವಲ್ಪ ಹಾಗೆ ತೆಗ್ದು ತಗೊಂಡ್ ಬಂದಿದ್ವಿ. ಸೊ ಇಲ್ಲಿ ವಿಕ್ಕಣ್ಣ ಫಿಕ್ಸ್ ಮಾಡ್ಕೊಟ್ರು. ತುಂಬಾ ದಿವಸ ಆದ್ಮೇಲೆ ಹಾಸನಿಗೆ ಹೋಗಿರೋದ್ರಿಂದ ನಾನು ನನ್ ಗಂಡ ಹೊರಗಡೆ ಹೋಗಿ ಒಂದ್ ಕಾಫಿ ಕುಡ್ಕೊಂಡ್ ಹಾಗೆ ರೌಂಡ್ಸ್ ಹೋಗ್ ಬಂದ್ವಿ. ಇನ್ನು ಅಮ್ಮನ್ಗೂ ಒಂದ್ ಸೀರೆ ಕೊಡ್ಬೇಕಾಗಿತ್ತು, ಸೊ ಹಾಗೆ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ಇನ್ನೇನು ಅಮ್ಮ ಅವ್ರು ಬಂದಿದ್ರು, 1-2 ದಿವಸ ಉಳ್ಕೊಂಡಿದ್ರು ಅಷ್ಟೇ. ಅದಾದ್ಮೇಲೆ ಇನ್ನು ಅಂಗಡಿ ಎಲ್ಲ ಮತ್ತೆ ಅಪ್ಪನ ಒಬ್ರನ್ನೇ ಬಿಟ್ಟು ಎಲ್ಲ ಸರಿ ಆಗಲ್ಲ ಅಂತ ಹೇಳಿ ಈ ಸಲ ಸ್ವಲ್ಪ 2 ದಿವಸ ಇದ್ದು ಹೊರಟಿದ್ರು. ಶಾಸ್ತ್ರ ಪ್ರಕಾರ ನಮ್ಮಮ್ಮ ಬಾಣಂತನ ಮಾಡಿರೋದಕ್ಕೆ ಅವ್ರಿಗೊಂದ್ ಸೀರೆ ಕೊಡ್ಸಿ ಅವ್ರಿಗೆ ಬಳೆ ಕೊಟ್ಟು ಹಣ್ಣು ಕೊಟ್ಟು ಈ ತರ ಬಾಗಿನ ತರ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾನು ನಮ್ಮಮ್ಮನ ಹತ್ರ ಇಲ್ದಿರೋ ಕಲರ್ನ ಹುಡುಕ್ಬಿಟ್ಟು ಒಂದ್ ಸೀರೆನ ತಗೊಬಂದು ನಮ್ಮಮ್ಮಂಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ಮದ್ವೆಗೂ ಮುಂಚೆ ಈ ತರ ಎಲ್ಲ ಫೀಲಿಂಗ್ಸ್ ಹುಟ್ಟುತ್ತಾ ನಮ್ಮಲ್ಲಿ ಅನ್ನೋ ತರ ಇರ್ತಾ ಇದ್ವಿ. ಆದ್ರೆ ಮದ್ವೆ ಆದ್ಮೇಲೆ ನಮ್ಮಮ್ಮನ್ನ ಇಲ್ಲಿಂದ ಕಳಿಸ್ಕೊಡೋದಿದೆಯಲ್ಲ ತುಂಬಾನೇ ಕಷ್ಟ ಆಗ್ತಾ ಇತ್ತು ನನ್ಗೆ. ಆದ್ರೂ ಅಮ್ಮನ ಎದುರುಗಡೆ ಅಳ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮನ್ಸೆಲ್ಲ ಗಟ್ಟಿ ಮಾಡ್ಕೊಂಡು ನಮ್ಮಮ್ಮನ್ಗೆ
ಹಾಗೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದೆ. ಇನ್ನು ನನ್ನ ಫಸ್ಟ್ ಮಗಳದು ಬಾಣಂತನ ಮಾಡಿದಕ್ಕೆ ನಮ್ಮಮ್ಮಂಗೆ ನಾನು ಉಂಗುರನ ಕೊಡ್ಸಿದ್ದೆ. ಬಟ್ ಈ ಸಲ ನಾನು ಅಮ್ಮಂಗೆ ಆ ಥರ ಏನು ಕೊಡ್ಸಕ್ ಆಗ್ತಾ ಇಲ್ಲ. ನಮ್ ಹಾಸನ್ ಕಡೆ ಬಾಣಂತನ ಮಾಡಿದಾಗ ಇಲ್ಲಾಂದ್ರೆ ಅವ್ರ ಅಮ್ಮಂದ್ರು ಅಪರೂಪಕ್ಕೆ ಮನೆಗ್ ಬಂದಾಗ ಅವ್ರಿಗೆ ಮಡ್ಲಕ್ಕಿ ತುಂಬಿ ಕಳಿಸ್ತಾರೆ. ನನಗಂತೂ ಈ ಶಾಸ್ತ್ರ ಒಂಥರ ಖುಷಿ ಅನ್ಸುತ್ತೆ. ಯಾಕಂದ್ರೆ ಈ ಶಾಸ್ತ್ರ ಮಾಡ್ತಾ ಇರ್ಬೇಕಾದ್ರೆ ಮನ್ಸಲ್ಲೇನೋ ಭಾರ, ಆಮೇಲೆ ಕಣ್ಣೆಲ್ಲ ತುಂಬಿ ಬರುತ್ತೆ. ಇಲ್ಲೂನು ಅಷ್ಟೇ, ನಮ್ಮಮ್ಮನೂ ಸಪ್ಪಗಾಗಿದ್ರು, ಇನ್ನು ನಾನುನು ತೋರಿಸ್ಕೋಬಾರ್ದು ಅಂತ ಹೇಳಿ ಹಾಗಾಗೆ ಮ್ಯಾನೇಜ್ ಮಾಡ್ತಾ ಇದ್ದೆ. ನಮ್ಮಮ್ಮನ ಕೂರಿಸ್ಬಿಟ್ಟು ಅವರಿಗೆ ಸಿಂಪಲ್ ಆಗಿ ಈ ತರ ಶಾಸ್ತ್ರನ ಮಾಡ್ತಾ ಇದೀವಿ. ಇನ್ನು ಅವ್ರಿಗೆ ಇಷ್ಟ ಆಗಿರೋದೆಲ್ಲ ತಗೊಬಂದ್ ಕೊಟ್ಟಿದ್ದೆ. ಅದಾದ್ಮೇಲೆ ಅವ್ರ ಆಶೀರ್ವಾದನ ತಗೊಂಡೆ. ಇಷ್ಟು ದಿವ್ಸ ಎಲ್ಲ ನಾನ್ ಮನೆಯಲ್ಲಿದ್ದು ಒಂದೇ ಸಲ ಈಗ ಬರೋದು ಅಂದ್ರೆ ತುಂಬಾನೇ ಭಾರ ಅನ್ಸುತ್ತೆ. ಅದಷ್ಟೇ ಅಲ್ಲದೆ ನಮ್ಮ ಅಣ್ಣಂದ್ರುನು ಅಷ್ಟೇ ತುಂಬಾನೇ ಬೇಜಾರಾಗ್ತಾ ಇದ್ರು. ಅಯ್ಯೋ ಇಷ್ಟು ಬೇಗ ನೀನ್ ಹೋಗ್ಬೇಕಾ, ಬೇಡ ಬಿಡು, 1 ವರ್ಷ ಆದ್ಮೇಲೆ ಹೋಗುವಂತೆ ಅಂತ ಎಲ್ಲ ಹೇಳ್ತಾ ಇದ್ರು. ಆದ್ರೆ ನನ್ ಮಗಳಿಗೆ ಸ್ವಲ್ಪ ಸ್ಕೂಲು ಅದಿದು ಅಂತ ಇರೋದ್ರಿಂದ ನಾನು ಬೇಗನೆ ಬರ್ಬೇಕಾಯ್ತು. ನಾನು ಮತ್ತೆ ನಮ್ ವಿಕ್ಕಿ ಅಣ್ಣ ಸ್ವಲ್ಪ 1 ವರ್ಷ ಡಿಫ್ರೆನ್ಸ್ ಅಷ್ಟೇ ಇರೋದ್ರಿಂದ ನಮ್ ಬಾಂಡಿಂಗ್ ಸ್ವಲ್ಪ ಜಾಸ್ತಿನೇ ಇತ್ತು. ಇನ್ನು ಅಮ್ಮನ್ಗೆ ಮಡ್ಲಕ್ಕಿ ಕೊಟ್ಟಿದ್ದು ಅವೆಲ್ಲ ಆದ್ಮೇಲೆ ಅಮ್ಮನ ಆಶೀರ್ವಾದ ತಗೊಂಡು ಇನ್ನು ಮನೇಲಿ ಯಾರು ಹಿರಿಯರಿದ್ದಾರೆ ಅವ್ರ ಆಶೀರ್ವಾದನೆಲ್ಲ ತಗೊಂಡಾಯ್ತು. ಅದಾದ್ಮೇಲೆ ಇನ್ನು ಪಾರು ಅವ್ರುನು ಅಮ್ಮನ್ಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆಶೀರ್ವಾದನ ತಗೊಂಡ್ರು. ನಾನಂತೂ ನಮ್ಮಮ್ಮ ಹೊರಡ್ಬೇಕಾದ್ರೆ ವಿಕ್ಕಿ ಅಣ್ಣಂಗ್ ಹೇಳಿದ್ದೆ, ಈ ಸಲ ಸ್ವಲ್ಪ ಸ್ಲೋ ಮಾಡ್ಕೊಂಡು ಹೋಗ್ಬೇಡಿ, ಬೇಗ ಹೊರಟ್ಬಿಡಿ, ಯಾಕಂದ್ರೆ ನನಗ್ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವರು ನನ್ ಮುಖ ನೋಡ್ಕೊಂಡು ನನ್ ರಿಯಾಕ್ಷನ್ ಹೇಗಿದೆ ಅಂತ ನೋಡ್ಕೊಂಡು ಅವ್ರಿಗೂ ಬೇಜಾರ್ ಮಾಡ್ಕೊಂಡು ಹೊರಟಿದ್ರು. ಇನ್ನು ನಮ್ಮ ಅತ್ತಿಗೆನೂ ಅಷ್ಟೇ ನನ್ನನ್ನು ತುಂಬಾ ಹಚ್ಕೊಂಡಿದ್ದಿದ್ರಿಂದ ಅವ್ರ ಮುಖನೂ ಸಣ್ಣದಾಗಿ ಕಣ್ಣಂಚಲ್ಲೆಲ್ಲ ನೀರಿತ್ತು. ಹೆಣ್ಮಕ್ಳ ಜೀವನ ಅಂತೂ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆಗೆ ಈ ತರ ಎಲ್ಲ ನೋವು ತಿನ್ಬೇಕು. ಆದ್ರೂನು ಜೀವನ ಬಂದಂಗೆ ಸಾಗಿಸ್ಬೇಕಲ್ವಾ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರ್ತೀನಿ. ಥ್ಯಾಂಕ್ ಯು.